ರಾಜ್ಯದಲ್ಲಿ ಡೆಂಗಿ ಡಂಗೂರವನ್ನ ಬಾರಿಸ್ತಾ ಇದೆ. ಇದೀಗ 7362 ಡೆಂಗಿ ಪ್ರಕರಣಗಳು ಪತ್ತೆಯಾಗಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಡೆಂಗಿ ಜ್ವರದಿಂದ 7 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಾಸ್ಕ್ ಫೋರ್ಸ್ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಎಲ್ಲಾ ಜಿಲ್ಲೆಗಳಲ್ಲಿಯೂ 10 ಡೆಂಗಿ ವಾರ್ಡ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಹಾಗೆ ಸ್ಲಂ ನಿವಾಸಿಗಳಿಗೆ ಉಚಿತವಾಗಿ ಸೊಳ್ಳೆ ಪರದೆಯನ್ನು ನೀಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಇನ್ನು ಸೊಳ್ಳೆ ಉತ್ಪಾದನೆ ಇರುವಲ್ಲಿ ನಾಶಪಡಿಸೋದಕ್ಕೆ ಹೇಳಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಸಾಮಾನ್ಯವಾಗಿ ಡೆಂಗ್ಯೂ ಜ್ವರ ಹೆಚ್ಚಾಗಿ ಮಳೆಗಾಲದಲ್ಲೇ ಕಾಣಿಸ್ಕೊಳ್ಳೋದು. ಆ ರೋಗ ಕಾಣಿಸ್ಕೊಳ್ಳೋದು ಡೆಂಗಿ ಜ್ವರ. ಈ ಡೆಂಗಿ ಜ್ವರ ಇವತ್ತಿನವರೆಗೆ 7362 ಪ್ರಕರಣಗಳು ಪತ್ತೆಯಾಗಿದ್ದಾವೆ. 7362 ಪ್ರಕರಣಗಳು. ಅದರಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಡೆಂಗಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು 703. ಇಲ್ಲಿವರೆಗೆ ಡೆಂಗಿ ಜ್ವರದಿಂದ ಸತ್ತಿರೋರು 7 ಜನರು. ನಾನು ನಿನ್ನೆ ಟೆಕ್ನಿಕಲ್ ಕಮಿಟಿ ಮೀಟಿಂಗು ಕೂಡ ಮಾಡಿದ್ದಾರೆ. ಟೆಕ್ನಿಕಲ್ ಪರ್ಸನ್ಸ್ ಇದ್ದಾರಲ್ಲ, ಇದ್ರ ಬಗ್ಗೆ ಪರಿಣಿತರು, ಅವ್ರದ್ದು ಮೀಟಿಂಗ್ ಮಾಡಿದ್ದಾರೆ. ನಾನು ಹೇಳಿದ್ದೆ ದಿನೇಶ್ ಗುಂಡೂರಾವ್ ಅವರಿಗೆ ಟೆಕ್ನಿಕಲ್ ಪರ್ಸನ್ಸ್ ಜೊತೆ ಮೀಟಿಂಗ್ ಮಾಡಿ ಅಂತ ಹೇಳಿದ್ದೆ. ಅವರು ಏನು ಸಲಹೆ ಕೊಡ್ತಾರೆ ಅದು ಮಾಡಬೇಕು ಅಂತ ಹೇಳಿದ್ದೀನಿ. ಒಂದು, ಸೊಳ್ಳೆಗಳು ಎಲ್ಲಿ ಉತ್ಪಾದನೆ ಇರ್ತವೆ ಅವು ಸೊಳ್ಳೆಗಳನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಯಾಕಂದರೆ ಇವು ಒಳ್ಳೆ ನೀರಿನಲ್ಲಿ ಸೊಳ್ಳೆಗಳು ಇದನ್ನು ಮಾಡೋದು, ಲಾರ್ವಾ ಉತ್ಪಾದನೆ ಆಗ್ತಕ್ಕಂಥದ್ದು. ಇಲ್ಲಿ ಈ ಇದರಲ್ಲಿ ಡ್ರಮ್ನಲ್ಲಿ ನೀರಿಡ್ತೀವಿ, ಪಾತ್ರೆಗಳಲ್ಲಿ ನೀರಿಡ್ತೀವಿ, ಇನ್ನೆಲ್ಲೋ ಸ್ಟೋರೇಜ್ ಮಾಡಿರ್ತೇವೆ. ಹಳ್ಳಗಳಲ್ಲಿ ನೀರು ನಿಂತಿರ್ತದೆ, ಅಲ್ಲಿ ಒಳ್ಳೆ ನೀರಿದ್ರೆ ಎಲ್ಲ ಕಡೆ ಮಾಡ್ತವೆ. ಈ ಸೊಳ್ಳೆ ಕಚ್ಚೋದ್ರಿಂದ ಬರೋದು ಇವು. ಈ ರೋಗ ಸೊಳ್ಳೆ ಕಚ್ಚೋದ್ರಿಂದ ಬರೋದು.